ದೀಕ್ಷಾಸ್ನಾನ ಅನಿವಾರ್ಯವೇ? ಶ್ಯಾಮ್ ಜಬುದೊರೆ. ಅಧ್ಯಾಯ 1. ಆ ಕಾಲದಲ್ಲಿ ಯೇಸು ಸ್ನಾನಿಕನಾದ ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದನ್ ಹೊಳೆಗೆ ಬಂದನು. ಆಗ ಸ್ನಾನಿಕನಾದ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಮತ್ತಾಯ 3:13-17. ಕೆಲವು ದೇವಾಲಯಗಳಲ್ಲಿ ಭಕ್ತಿ ಸಂಜೀವನ ಕೂಟಗಳನ್ನು ನಡೆಸುವಾಗ, ಆಲಯಗಳಲ್ಲಿ ಸಂದೇಶ ಕೊಡಲು ಹೋಗುವಾಗ ವಿಶ್ವಾಸಿಗಳನ್ನುದ್ದೇಶಿಸಿ ಯಾವುದಾದರೂ ಸಂಶಯಗಳಿದ್ದರೆ ಕೇಳಬಹುದೆಂದು ನಾನು ಹೇಳುವುದುಂಟು. ಸತ್ಯವೇದದ ವಿಷಯದಲ್ಲಾಗಲಿ ಅಥವಾ ಅವರ ಆತ್ಮಿಕ ಜೀವಿತದಲ್ಲಿ ಮುಂದುವರಿಯುವ ವಿಷಯದಲ್ಲಾಗಲಿ ಕೇಳುವಂಥ ಪ್ರಶ್ನೆಗಳಿಗೆ ಪ್ರಾರ್ಥನೆಯ ಮೂಲಕ ಉತ್ತರ ಕೊಡುವುದು ನನ್ನ ಅಭ್ಯಾಸ. ಸಾಮಾನ್ಯವಾಗಿ ತ್ರಿಏಕತ್ವವನ್ನು ಕುರಿತು, ದೀಕ್ಷಾಸ್ನಾನವನ್ನು ಕುರಿತು ವಿಶ್ವಾಸಿಗಳು ಪ್ರಶ್ನೆ ಕೇಳುವರು. ದೀಕ್ಷಾಸ್ನಾನ ಅನಿವಾರ್ಯವೇ? ನೀರಿನಲ್ಲಿ ಮುಳುಗಿ ಸ್ನಾನ ಹೊಂದಬೇಕೇ? ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವಾಗಬೇಕೇ? ದೀಕ್ಷಾಸ್ನಾನ ಮಾಡಿಸಿಕೊಳ್ಳದಿದ್ದರೆ ಪರಲೋಕಕ್ಕೆ ಹೋಗುವುದು ಸಾಧ್ಯವಿಲ್ಲವೇ? ಸಿಲುಬೆಗೆ ಹಾಕಲ್ಪಟ್ಟ ಕಳ್ಳನು ದೀಕ್ಷಾಸ್ನಾನ ಹೊಂದಿದನೇ? ಚಿಕ್ಕ ಮಗುವಾಗಿದ್ದಾಗ ದೀಕ್ಷಾಸ್ನಾನ ಮಾಡಿಸಿ ಕೊಂಡಿದ್ದೇವಲ್ಲವೇ? ಒಂದೇ ದೀಕ್ಷಾಸ್ನಾನವೆಂದು ಹೇಳಲ್ಪಟ್ಟಿದೆಯಲ್ಲ. ಹಾಗಿರುವಾಗ ಮತ್ತೊಮ್ಮೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೇ ಎಂಬುದಾಗಿ ನೂರಾರು ಪ್ರಶ್ನೆಗಳನ್ನು ಕೇಳುವರು. ಆದುದರಿಂದ ಈ ಸಣ್ಣ ಪುಸ್ತಕದ ಮೂಲಕ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರ ಕೊಡಬೇಕೆಂದು ಆಶಿಸುತ್ತೇನೆ. ದೀಕ್ಷಾಸ್ನಾನ ಕ್ರಿಸ್ತನ ಮಾರ್ಗದರ್ಶನ. ದೇವರ ಮಕ್ಕಳಾದ ನಾವು ಹಿಂಬಾಲಿಸುವಂತೆ ಆತನು ತಾನು ನಡೆದು ಬಂದ ಹಾದಿಯನ್ನು ಮಾರ್ಗದರ್ಶನವಾಗಿ ನಮಗೆ ಬಿಟ್ಟು ಹೋಗಿದ್ದಾನೆ. ಆತನ ಮಕ್ಕಳೆಂದು ಕರೆಯಲ್ಪಡುವ ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕಾದದ್ದು ಅವಶ್ಯವಾಗಿದೆ. ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನೆ. ಅಪೊಸ್ತಲನಾದ ಪೇತ್ರನು ಅದನ್ನು ಕುರಿತು ಹೀಗೆ ಬರೆಯುತ್ತಾನೆ, ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದೆನು. ಪೇತ್ರ 1:2-21. ಸ್ನಾನಿಕನಾದ ಯೋಹಾನನನ್ನು ಪಾಪಕ್ಷಮೆಗಾಗಿ ದೀಕ್ಷಾಸ್ನಾನ ಕೊಟ್ಟನೆಂದು ಸತ್ಯವೇದವು ಹೇಳುತ್ತದೆ. ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಯೊರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಮತ್ತಾಯ 3:6. ಅದನ್ನು ಕುರಿತು ಸ್ನಾನಿಕನಾದ ಯೋಹಾನನು ಹೇಳುವಾಗ, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಎಂದನು. ಮತ್ತಾಯ 3:11. ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಮನಸ್ಸಾಂತರಪಟ್ಟು ಪಾಪಗಳನ್ನು ಒಪ್ಪಿಕೊಂಡು ಇನ್ನು ಮುಂದೆ ಕರ್ತನ ಬಲದಿಂದ ಪರಿಶುದ್ಧರಾಗಿ ಜೀವಿಸಲು ತಮ್ಮನ್ನು ಒಪ್ಪಿಸಿಕೊಟ್ಟು ದೀಕ್ಷಾಸ್ನಾನ ಹೊಂದಿದರು. ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಯೊರ್ದನ್ ನದಿ ತೀರಕ್ಕೆ ಬಂದನು. ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ಅನಿವಾರ್ಯವೇನಿದ್ದಿತು? ಆತನಲ್ಲಿ ಯಾವ ಪಾಪವೂ ಇರಲಿಲ್ಲವಲ್ಲ. ಪಾಪಕ್ಷಮೆ ಹೊಂದಬೇಕೆಂಬ ಅಗತ್ಯವಿಲ್ಲದ ಒಬ್ಬ ಮನುಷ್ಯನು ಲೋಕದಲ್ಲಿರುವುದಾದರೆ ಆತನು ಕರ್ತನಾದ ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾರೂ ಅಲ್ಲ. ಆತನು ಯಾವ ಅನ್ಯಾಯವನ್ನು ಮಾಡಲಿಲ್ಲ, ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಇರಲಿಲ್ಲವೆಂದು ಸತ್ಯವೇದವು ಹೇಳುತ್ತದೆ. ಯಾವ ಪಾಪವನ್ನು ಮಾಡದಿದ್ದ
ಆತನು ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಅಗತ್ಯವೇನು? ಅದಕ್ಕೆ 2 ಕಾರಣಗಳುಂಟು. ಮೊದಲನೆಯದಾಗಿ, ನಮಗೆ ಮಾದರಿ ತೋರಿಸುವಂತೆ ಆತನು ದೀಕ್ಷಾಸ್ನಾನ ಹೊಂದಿದನು. ಎರಡನೆಯದಾಗಿ, ದೇವರ ನೀತಿಯನ್ನು ನೆರವೇರಿಸುವಂತೆ ಆತನು ದೀಕ್ಷಾಸ್ನಾನ ಹೊಂದಿದನು. ನಮಗೆ ಮಾದರಿಯಾಗಿರುವಂತೆ ಆತನು ದೀಕ್ಷಾಸ್ನಾನ ಪಡೆದನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ತರ್ಕ ಮಾಡಿ ವಿವಾದಗಳನ್ನೆಬ್ಬಿಸುವವರು ಯೇಸು ಕ್ರಿಸ್ತನಿಗಿಂತ ದೊಡ್ಡವರಲ್ಲ. ಆತನು ತನ್ನನ್ನು ತಗ್ಗಿಸಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಂಡು ಆತನಿಗೆ ವಿಧೇಯರಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದು ಅವಶ್ಯ. ದೀಕ್ಷಾಸ್ನಾನವೆಂದರೆ ಅರ್ಪಿಸಿಕೊಳ್ಳುವ ಕಾರ್ಯ. ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕಾಗಿರುವ ಒಂದು ಕಾರ್ಯ. ಒಂದು ನಾಣ್ಯಕ್ಕೆ 2 ಮುಖಗಳಿರುವಂತೆ ದೀಕ್ಷಾಸ್ನಾನದಲ್ಲಿ 2 ಭಾಗಗಳುಂಟು. ಒಂದು ಭಾಗ ನಮ್ಮ ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುವುದಾದರೆ ಮತ್ತೊಂದು ನೀತಿಯನ್ನು ಧರಿಸಿಕೊಳ್ಳುವಂತಾಗಿದೆ. ಇವೆರಡು ಕ್ರಿಸ್ತಿಯ ಜೀವಿತಕ್ಕೆ ಅತ್ಯಗತ್ಯ. ಯೇಸು ಕ್ರಿಸ್ತನು ಪಾಪ ಮಾಡಿಲ್ಲವಾದ್ದರಿಂದ ಆತನಿಗೆ ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ಅವಶ್ಯವಿಲ್ಲ. ಆದರೆ ಅದೇ ಸಮಯದಲ್ಲಿ ದೇವರ ನೀತಿಯನ್ನು ಧರಿಸಿಕೊಳ್ಳುವುದು ಅಗತ್ಯವಾಗಿತ್ತು. ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ಬಳಿಗೆ ಹೋಗುವುದನ್ನು ಗಮನಿಸಿ ನೋಡಿರಿ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದನು. ಮತ್ತಾಯ 3:15. ಆದುದರಿಂದ ದೀಕ್ಷಾಸ್ನಾನವೆಂಬುದು ದೇವರ ನೀತಿ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಕರ್ತನು ನಮಗೆ ವಿಧಿಸಿರುವ ಆಜ್ಞೆ ಚಿಕ್ಕದಾದರೂ ದೊಡ್ಡದಾದರೂ ಅದನ್ನು ಕೈಗೊಳ್ಳುವಾಗ ದೇವರ ನೀತಿ ನೆರವೇರಿಸಲ್ಪಡುತ್ತದೆ. ಆತನ ಅಪ್ಪಣೆಗೆ ವಿಧೇಯರಾಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳುವಾಗ ಕರ್ತನನ್ನು ಘನಪಡಿಸುವಂತಾಗಿರುತ್ತೇವೆ. ದೇವಾದಿದೇವನ ನೀತಿಯನ್ನು ಧರಿಸಿದವರಾಗಿ ನೀತಿಯ ವಸ್ತ್ರಗಳನ್ನು ತೊಟ್ಟುಕೊಂಡಿರುತ್ತೇವೆ. ಆದುದರಿಂದ ಅಪೊಸ್ತಲನಾದ ಪೌಲನು ದೀಕ್ಷಾಸ್ನಾನವನ್ನು ಕುರಿತು ಚಿಂತಿಸುತ್ತಾ, ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಬರೆಯುತ್ತಾನೆ. ರೋಮಾಪುರ 6:11. ಅನೇಕರು ಇದು ದೇವರ ನೀತಿ ಎಂದು ಅಂಗೀಕರಿಸಿಕೊಳ್ಳದೆಯೂ ಕರ್ತನು ಆಜ್ಞಾಪಿಸಿದ ಈ ನೀತಿಯನ್ನು ನೆರವೇರಿಸಬೇಕೆಂಬ ತಿಳುವಳಿಕೆಯಿಲ್ಲದೆ ಅನೇಕ ನೆಪಗಳನ್ನು ಹೇಳುತ್ತಾರೆ. ಒಮ್ಮೆ ನಾನು ಮಲೇಷ್ಯಾದ ದೇಶಕ್ಕೆ ಹೋಗಿದ್ದಾಗ ಒಬ್ಬ ಬೋಧಕರ ಮಡದಿ ನನ್ನ ಬಳಿ ತರ್ಕ ಮಾಡಿ, ಅಯ್ಯ, ಎಲ್ಲರಿಗೂ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದು ಹೇಗೆ ಸಾಧ್ಯ? ಅರೇಬಿಯಾ ಮೊದಲಾದ ಮರುಭೂಮಿಯ ದೇಶಗಳಲ್ಲಿ ನೀರೇ ಇರುವುದಿಲ್ಲ. ನೀರು ದೊರೆಯುವುದೇ ಬಹಳ ಅಪರೂಪ. ಹಾಗಿರುವಾಗ ಅಲ್ಲಿರುವವರು ನೀರಿಲ್ಲದ ಕಾರಣ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದು ಸಾಧ್ಯವೇ? ಇಲ್ಲ. ಆದುದರಿಂದ ನಾನು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು. ಆ ಸಹೋದರಿ ಹೇಳಿದ್ದನ್ನು ಕೇಳಿ ಆಕೆಗಾಗಿ ಪರಿತಾಪಪಟ್ಟೆನು. ದೀಕ್ಷಾಸ್ನಾನ ತೆಗೆದುಕೊಳ್ಳಲೇ ಬಾರದೆಂದು ಮನಸ್ಸಿನಲ್ಲಿ ತೀರ್ಮಾನಿಸಿಕೊಂಡ ಆಕೆ ಇಲ್ಲಸಲ್ಲದ ನೆಪಗಳನ್ನು ಹೇಳುತ್ತಿದ್ದಾರೆಂಬುದನ್ನು ತಿಳಿದುಕೊಂಡೆನು. ಕರ್ತನ ನೀತಿಯನ್ನು ನೆರವೇರಿಸಲು ಇಷ್ಟವಿಲ್ಲದ ಇಂಥವರನ್ನು ಪರಲೋಕ ಹೇಗೆ ಅಂಗೀಕರಿಸಬಲ್ಲದು? ಸೌದಿ ಅರೇಬಿಯಾ ದೇಶದಲ್ಲಿ ನೀರಿಲ್ಲವೆಂದು ಹೇಳಿದರು. ನಾನು ಸುವಾರ್ತೆ ಸೇವೆಗಾಗಿ ಸೌದಿ ಅರೇಬಿಯಾಕ್ಕೆ ಹೋಗಿದ್ದಾಗ ಆ ಎಲ್ಲ ಸ್ಥಳಗಳಲ್ಲಿಯೂ ಹೇರಳವಾಗಿ ನೀರು ಇರುವುದನ್ನು ಕಂಡೆನು. ಕೆಲವು ಮನೆಗಳಲ್ಲಿ ಈಜುಕೊಳಗಳನ್ನು ಕಟ್ಟಿದ್ದಾರೆ. ಅಂಥ 2 ಸ್ಥಳಗಳಲ್ಲಿ ಅಲ್ಲಿದ್ದಂಥ ವಿಶ್ವಾಸಿಗಳಿಗೆ ನಾನು ದೀಕ್ಷಾಸ್ನಾನ ಕೊಟ್ಟೆನು. ನಮ್ಮ ದೇವರಾದ ಕರ್ತನು ಬೋಳುಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗುಗಳಲ್ಲಿ ಒರತೆಗಳಲ್ಲಿ ಹೊರಡಿಸಿ ಅರಣ್ಯವನ್ನು ಕೆರೆಯಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳಾಗಿಯೂ ಮಾಡುವಾತನಲ್ಲವೇ? ಅಂಥ ಕರ್ತನಿಗೆ ನೆಪಗಳನ್ನು, ಕಾರಣಗಳನ್ನು ಹೇಳಿಕೊಂಡಿರಲು ಸಾಧ್ಯವೇ ಇಲ್ಲ. ಅಲ್ಲಸಲ್ಲದ ನೆನಪುಗಳನ್ನೊಡ್ಡುವುದು ನಮಗೆ ಕೇಡನ್ನುಂಟು ಮಾಡುತ್ತದೆ ಎಂಬುದು ಮರೆಯಬಾರದು. ಸತ್ಯವೇದ ಹೇಳುತ್ತದೆ, ಫರಿಸಾಯರು ಧರ್ಮೋಪದೇಶಕಾರರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪನವನ್ನು ನಿರಾಕರಿಸಿದರು. ಲೂಕನ ಸುವಾರ್ತೆ 7:30. ಕುಷ್ಠರೋಗಿಯಾದ ನಾಮಾನನು ಎಲೀಷನ ಬಳಿ ಬಂದನು.
ಆ ಕುಷ್ಠರೋಗ ನೀಗಲು ಪ್ರವಾದಿಯು ಬಹು ಸುಲಭವಾದ ಮಾರ್ಗವನ್ನು ಹೇಳಿದನು. ನೀನು ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು ಎಂದನು. ಆದರೆ ನಾಮಾನನು ಆ ಸುಲಭವಾದ ಮಾರ್ಗವನ್ನು ಕೈಕೊಳ್ಳಲು ಇಷ್ಟಪಡಲಿಲ್ಲ. ಅನೇಕ ಕುಂಟ ನೆಪಗಳನ್ನು ಹೇಳಲಾರಂಭಿಸಿದನು. ಸ್ನಾನದಿಂದ ಆಗಿದ್ದರೆ ದಮಸ್ಕದ ಅಬಾನ ಪರ್ಪರ್ ಎಂಬ ಹೊಳೆಗಳು ಇಸ್ರೇಲರ ಎಲ್ಲ ಹೊಳೆಗಳಿಗಿಂತ ಉತ್ತಮವಾಗಿದೆ ಅಲ್ಲವೇ ಎಂದು ಹೇಳಿ ಸಿಟ್ಟಿನಿಂದ ಹೊರಟು ಹೋದನು. 2ನೇ ಅರಸು 5:12. ನಾಮಾನನ ತರ್ಕದಿಂದ ಯಾರಿಗೆ ನಷ್ಟ? ಎಲೀಷನಿಗೆ ನಷ್ಟವೇ ಅಥವಾ ಕರ್ತನಿಗೆ ನಷ್ಟವೇ? ನಾಮಾನಿಗೆ ನಷ್ಟವೇ ಹೊರತು ಬೇರೆ ಯಾರಿಗೂ ನಷ್ಟವಿಲ್ಲ. ಕರ್ತನ ಆಲೋಚನೆಗೆ ಕಿವಿಗೊಡದೆ ಹೋಗಿದ್ದರೆ ಕೊಳಿತು ಹೋದ ಕುಷ್ಠರೋಗದಿಂದ ತನ್ನ ಊರಿಗೆ ಹಿಂದಿರುಗಬೇಕಾಗಿದ್ದಿತ್ತು. ತನ್ನ ಸೇವಕರ ಮಾತನ್ನು ಕೇಳಿ ಚಿಕ್ಕ ಮಗುವಿನಂತೆ ವಿಧೇಯನಾಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಮುಳುಗುವುದನ್ನು ನಿರಾಕರಿಸಿ ತರ್ಕ ಮಾಡುತ್ತಿದ್ದರೆ ಅವನು ತನಗೂ ತನ್ನ ಕುಟುಂಬಕ್ಕೂ ಅವಮಾನಕರವಾಗಿರುತ್ತಿದ್ದನು. ದೇವಮಗುವೆ, ನೀನು ಸಹ ಮುಳುಗಿ ದೀಕ್ಷಾ ಸ್ನಾನ ಹೊಂದಲು ನಿರಾಕರಿಸಿ ಅನೇಕ ವಿಷಯಗಳನ್ನು ಮಾತನಾಡುವುದು ನಿನಗೆ ಕೇಡನ್ನುಂಟು ಮಾಡುತ್ತದೆಂಬುದನ್ನು ಪ್ರೀತಿಯಿಂದಲೂ ಅನುತಾಪದಿಂದಲೂ ನಿನಗೆ ಹೇಳಿಕೊಳ್ಳಲಾಶಿಸುತ್ತೇನೆ. ನೀನು ದೀಕ್ಷಾಸ್ನಾನ ಹೊಂದದಿದ್ದರೆ ಯಾವ ಸೇವಕನಿಗೂ ಯಾವುದೇ ನಷ್ಟವಿಲ್ಲ. ಆದರೆ ದೀಕ್ಷಾಸ್ನಾನ ಹೊಂದದೆ ಪರಲೋಕದ ಬಾಗಿಲನ್ನು ನೀನು ತಟ್ಟುವಾಗ ಈ ಒಂದು ಸಣ್ಣ ಕಾರಣದ ನಿಮಿತ್ತ ಪರಲೋಕ ನಿನ್ನನ್ನು ಅಂಗೀಕರಿಸದೆ ನಿರಾಕರಿಸುವುದಾದರೆ ಆಗ ನಿನ್ನ ಪರಿಸ್ಥಿತಿ ಎಷ್ಟು ಶೋಚನೀಯ ಎಂಬುದನ್ನು ಯೋಚಿಸಿ ನೋಡು. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಎಂದು ಯೇಸುಕ್ರಿಸ್ತನು ಸ್ಪಷ್ಟವಾಗಿ ವಿವರವಾಗಿ ಹೇಳಿದನಲ್ಲವೇ? ಯೋಹಾನ 3:5. ಇಂಥ ಸತ್ಯವೇದದ ವಚನಗಳನ್ನು ಉದಾಸೀನಪಡಿಸುವುದು ಹೇಗೆ? ಸ್ಪಷ್ಟವಾಗಿ ಹೇಳಿರುವುದನ್ನು ಅರ್ಥ ಮಾಡಿಕೊಳ್ಳದೆ ತರ್ಕ ಮಾಡುವುದರಿಂದ ಪ್ರಯೋಜನವೇನು? ದೀಕ್ಷಾಸ್ನಾನ ತೆಗೆದುಕೊಳ್ಳುವುದರಿಂದ ನಿನಗಾಗುವ ನಷ್ಟವೇನು? ಇದರಿಂದ ನೀನು ಚಿಕ್ಕವಾಗಿ ಬಿಡುವಿಯಾ? ಯೋಚಿಸಿ ನೋಡು. ಇದು ಒಂದು ಸಾಮಾನ್ಯವಾದ ವಿಷಯವಲ್ಲವೇ? ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸಬೇಕಾದದ್ದು ನಮ್ಮ ಕರ್ತವ್ಯವಲ್ಲವೇ? ನಾಮನನ್ನು ಕುರಿತು ಅವನ ಸೇವಕರು, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದಿರಲ್ಲ. ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಎಂದು ಕೇಳಿದರು. 2ನೇ ಅರಸು 5:13. ಅವರು ಹೇಳಿದ ವಿಷಯ ನಾಮನನ ಮನಸ್ಸನ್ನು ಮುಟ್ಟಿತು. ಅವನು ಯೋರ್ದನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. 2ನೇ ಅರಸು 5:14. ನಾಮನನು ನೀರಿನಲ್ಲಿ ಮುಳುಗಿದಾಗ ಅವನಿಗೆ 2 ಕಾರ್ಯಗಳು ಸಂಭವಿಸಿದವು. ಒಂದು, ಅವನ ಕುಷ್ಠರೋಗ ಮಾಯವಾಯಿತು. ಮತ್ತೊಂದು, ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಅದೇ ವಿಧವಾಗಿ ನಾವು ದೀಕ್ಷಾಸ್ನಾನ ಹೊಂದುವಾಗ 2 ಕಾರ್ಯಗಳು ನಮ್ಮಲ್ಲಿ ನೆರವೇರುತ್ತದೆ. ಮೊದಲನೆಯದಾಗಿ ಪಾಪವೆಂಬ ಕುಷ್ಠರೋಗ ನೀಗಿಸಲ್ಪಡುತ್ತದೆ. ಎರಡನೆಯದಾಗಿ ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಉಂಟಾಗುತ್ತದೆ. ದೀಕ್ಷಾಸ್ನಾನವು ಪಾಪಕ್ಷಮೆಗಾಗಿ ಕೊಡಲ್ಪಡುತ್ತದೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೆನು. ಆದರೆ ಕರ್ತನು ಒಂದು ದಿನ ದೀಕ್ಷಾಸ್ನಾನವು ಪಾಪಕ್ಷಮೆಗಾಗಿ ಮಾತ್ರವೇ ಕೊಡಲ್ಪಡುವುದಿಲ್ಲ, ದೇವರ ನೀತಿಯನ್ನು ಧರಿಸಿಕೊಳ್ಳುವಂಥ ಒಂದು ಕಾರ್ಯವೂ ಆಗಿದೆ ಎಂದು ವಿವರಿಸಿದನು. ಗಲಾತ್ಯ 3:27 ಓದಿ ನೋಡಿರಿ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ ಎಂಬ ಈ ವಾಕ್ಯವನ್ನು ಧ್ಯಾನಿಸಿ ನೋಡಿರಿ. ದೀಕ್ಷಾಸ್ನಾನ ಹೊಂದುವಾಗ ನಾವು 2 ಕಾರ್ಯಗಳನ್ನು ಮಾಡುತ್ತೇವೆ. ಹಳೆಯ ಪಾಪದ ಮನುಷ್ಯನನ್ನು ತೊರೆದು ಬಿಟ್ಟವರಾಗಿ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದರಿಂದ ಪರಿಶುದ್ಧತ್ವವನ್ನು ದೇವಮಹಿಮೆಯನ್ನು ಧರಿಸಿಕೊಳ್ಳುತ್ತೇವೆ. ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿ ಮಾರ್ಪಡುತ್ತೇವೆ. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಸತ್ಯವೇದದಲ್ಲಿ ದೀಕ್ಷಾಸ್ನಾನಕ್ಕೆ ಮುಖ್ಯತ್ವ ಕೊಟ್ಟಿರುವುದೇಕೆಂಬುದನ್ನು ಧ್ಯಾನಿಸೋಣವೇ? ಆದಾಮ ಮತ್ತು ಅವ್ವಳು ಪಾಪ ಮಾಡಿದಾಗ
ಅವರನ್ನು ಆವರಿಸಿಕೊಂಡಿದ್ದಂಥ ಮಹಿಮೆಯ ವಸ್ತ್ರ ನೀಗಿಸಲ್ಪಟ್ಟು ಇಲ್ಲವಾದ್ದರಿಂದ ಅವರು ನಿರ್ವಾಣವಾಗಿದ್ದರು. ಪದೇ ಪದೇ ಪಾಪದಲ್ಲಿ ಬಿದ್ದಾಗ ಆ ಪಾಪವು ಕೊಳೆಯಾದ ಚಿಂದಿಬಟ್ಟೆಯಾಗಿ ಅವರನ್ನು ಸುತ್ತಿಕೊಂಡಿತು. ಯೇಸುಕ್ರಿಸ್ತನ ಶ್ರಮ ಮರಣಗಳ ಮೂಲಕ ನಮ್ಮಲ್ಲಿ ಒಂದು ನೂತನ ಕಾರ್ಯವನ್ನು ಮಾಡಲು ಕರ್ತನು ನಿಯೋಜಿಸಿದನು. ದೀಕ್ಷಾಸ್ನಾನವನ್ನು ಕೃಪೆಯ ಮಾರ್ಗವಾಗಿ ಅನುಗ್ರಹಿಸಿ ಅದರ ಮೂಲಕ ನಾವು ಹಳೆಯ ಮನುಷ್ಯನನ್ನು ತೆಗೆದುಬಿಟ್ಟು ಕ್ರಿಸ್ತನನ್ನು ಧರಿಸಿಕೊಳ್ಳುವಂತೆ ಮಾಡಿದನು. ದೀಕ್ಷಾಸ್ನಾನ ಹೊಂದಿದ ನಾವು ನಿವಾರಣರಲ್ಲ, ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡವರು ಅಲ್ಲ. ದೀಕ್ಷಾಸ್ನಾನದ ಮೂಲಕ ಕ್ರಿಸ್ತನನ್ನೇ ನಾವು ಧರಿಸಿಕೊಂಡವರಾಗಿದ್ದೇವೆ. ಅಲ್ಲೆಲುಯ! ಇದು ಎಷ್ಟು ಮಹಿಮೆಯಾದ ಕಾರ್ಯ ಅಲ್ಲವೇ? ದೇವಮಗುವೆ, ನೀನು ಕ್ರಿಸ್ತನನ್ನು ಧರಿಸಿಕೊಂಡಿರುವೆಯಾ? ಕ್ರೈಸ್ತನು ಎಂಬ ಹೆಸರನ್ನು ಹೊತ್ತಿರುವವನು ನಿಶ್ಚಯವಾಗಿ ಕ್ರಿಸ್ತನನ್ನು ಧರಿಸಿಕೊಳ್ಳಲೇಬೇಕು. ಹಾಗೆಯೇ ನೀನು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕಾಗಿದ್ದರೆ ಪಾಪಕ್ಷಮೆಗಾಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳಬೇಕಾದದ್ದು ಅನಿವಾರ್ಯ. ಕರ್ತನ ಈ ಆಜ್ಞೆಗೆ ನಮ್ಮನ್ನು ತಗ್ಗಿಸಿಕೊಟ್ಟು ವಿಧೇಯರಾಗಿ ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳದಿರುವ ಪಕ್ಷದಲ್ಲಿ ಕ್ರೈಸ್ತರೆಂದು ಹೇಳಿಕೊಳ್ಳಲು ನಮಗೆ ಯಾವ ಹಕ್ಕಿದೆ? ಇದನ್ನು ನಾವು ಯೋಚಿಸಬೇಕಲ್ಲವೇ? ಅಪೊಸ್ತಲನಾದ ಪೇತ್ರನು ಹೇಳುವ ಮಾತುಗಳನ್ನು ಮತ್ತೊಮ್ಮೆ ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. 1 ಪೇತ್ರ 2:21. ಯೇಸು ಅಂದನು, ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯೆಹೋವನ 13:15. ಪ್ರಿಯರಾದ ದೇವಮಕ್ಕಳೇ, ಆತನನ್ನು ಹಿಂಬಾಲಿಸುವವರಾದ ನಮಗೆ ಆತನು ಉಂಟುಮಾಡಿದಂಥ ನೂತನವಾದ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ನಾವು ಆತನನ್ನು ಹಿಂಬಾಲಿಸುವಂತೆ ನಮಗಾಗಿ ಮಾದರಿ ತೋರಿಸುವ ಆತನ ಪ್ರೀತಿಯನ್ನು ಕುರಿತು ಯೋಚಿಸಿರಿ. ಇಬ್ರಿಯ 10:19. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಯೆಹೋವನ 17:19. ಆತನು ತೋರಿಸಿದ ಮಾದರಿಯನ್ನು ಹಿಂಬಾಲಿಸಿ ದೇವರ ನೀತಿಯನ್ನು ನೆರವೇರಿಸಲು ನಿನ್ನನ್ನು ಒಪ್ಪಿಸಿಕೊಡು. ಆಗ ನೀನು ಕರ್ತನಿಗೆ ಪ್ರಿಯನಾಗಿರುವಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ.
ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.